ಫೆಬ್ರವರಿ 1ರಂದು ಅದ್ದೂರಿ ಮಡಿವಾಳ ಮಾಚಿದೇವರ ಜಯಂತಿಯನ್ನ ನಗರದ ಕುವೆಂಪು ಕಲಾಮಂದಿರದಲ್ಲಿ ಆಚರಿಸಲಾಯಿತು. ಜಿಲ್ಲಾಡಳಿತ ವತಿಯಿಂದ ಅದ್ದೂರಿಯಾಗಿ ಮಡಿವಾಳ ಸಮಾಜದ ಮುಖಂಡರೊಂದಿಗೆ ಮಡಿವಾಳ ಮಾಚಿದೇವರ ಜಯಂತಿಯನ್ನ ಆಚರಿಸಲಾಯಿತು. ನಾವು ಮೊಟ್ಟ ಮೊದಲು ನೆನೆಯಬೇಕಾಗಿರುವಂತಹದ್ದು ನಮ್ಮ ಕರ್ನಾಟಕ ಸರ್ಕಾರದ ಒಂದು ಘೋಷಣೆ ಮತ್ತು ಸರ್ಕಾರವನ್ನು ನೆನೆಯಬೇಕಾಗುತ್ತೆ. ಕಾರಣ ಇಷ್ಟೇ, ಇತ್ತೀಚೆಗಷ್ಟೇ ಕರ್ನಾಟಕ ಘನ ಸರ್ಕಾರ 12ನೇ ಶತಮಾನದ ಸಾಮಾಜಿಕ ಹರಿಕಾರ ಅಂತ ನಾವೇನು ಕರೀತೇವೆ, ಹಾಗೆ ಒಬ್ಬ ವಿಶ್ವಗುರು ಅಂತೇಳಿ ನಾವೇನು ಕರೀತೇವೆ, ಬಸವಣ್ಣನವರನ್ನ ಕರ್ನಾಟಕ ರಾಜ್ಯದ ಒಬ್ಬ ಸಾಂಸ್ಕೃತಿಕ ರಾಯಭಾರಿ, ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಣೆ ಮಾಡಿದ್ದು ನಾವೆಲ್ಲರೂ ಸರ್ಕಾರವನ್ನು ಅಭಿನಂದಿಸಲೇಬೇಕಾಗಿರ್ತಕ್ಕಂಥ ಒಂದು ಸ್ತುತ್ಯವಾಗಿರ್ತಕ್ಕಂಥ ಕೆಲಸ. ಯಾಕೆ ಹೇಳ್ತೀನಿ ಮಾತನ್ನ ಅಂತ ಹೇಳಿದ್ರೆ, ಒಂದು ಬಸವಣ್ಣನವರು ಒಂದು ಸಮುದಾಯ ಮಡಿವಾಳ ಸಮುದಾಯದ ಮಹಾನ್ ಚೇತನ ಮಾಚಿದೇವರ ಮಾರ್ಗದರ್ಶನ ಸಮಾಜದ ಪ್ರತಿಯೊಂದು ವರ್ಗಕ್ಕೆ ಅವಶ್ಯಕವಾಗಿ ಬೇಕಾಗಿದೆ. ಮಾಚಿದೇವರು ಅನುಭವ ಮಂಟಪದಲ್ಲಿ ತಮ್ಮ ಅಮೂಲ್ಯ ಸಾಹಿತ್ಯವನ್ನ ಸಮಾಜದ ಏಳ್ಗೆಗೆ ಶ್ರಮಿಸುವುದರಲ್ಲಿ ಅವರು ಕೂಡ ಒಬ್ಬರು. ಸಮಾಜದಲ್ಲಿನ ಅಸಮಾನತೆಯನ್ನ ಹೋಗಲಾಡಿಸಲು ಜೀವನವನ್ನ ಮುಡಿಪಾಗಿಟ್ಟರು. ಸುದ್ದಿ 18 ಸದಾ ನಿಮ್ಮೊಂದಿಗೆ.